ಕೇಸರಿ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ ಕುಂಕುಮದ ಬಗ್ಗೆ ಮಾತಾಡ್ಲೇಬೇಕು. ಅಂದ್ರೆ ನನ್ನ ಲೈಫ್ ಸ್ಟೈಲ್ ಹಿಂಗೆ, ನನ್ ಕುಂಕುಮ ಹಿಡದೆ ಮನೆ ಹೊಸಲು ದಾಟಲ್ಲ. ಸೊ ಅದೊಂದ್ ಪದ್ಧತಿ ಮನೆಯಲ್ಲೂ ನಮ್ಮ ಅಮ್ಮನ ನೋಡಿದ್ರೆ ನಿಮ್ಗೆ ಸಾಮಾನ್ಯವಾಗಿ ಸ್ಟಿಕ್ಕರ್ ಇಟ್ಟು ಅದ್ರ ಕೆಳಗೆ ಕುಂಕುಮ ಇಡ್ತಾರೆ. ನೀವು ಕುಂಕುಮ ಮಾತ್ರ ಇಡ್ತಿರಲ್ಲ, ಅದು ಟ್ರೆಂಡ್ ಇತ್ತೀಚೆಗೆ ಬಂದಿರೋ ಟ್ರೆಂಡ್. ಸೊ ಬಟ್ ನಾನ್ ಹಂಗಲ್ಲ, ಮುಂಚಿಂದಾನು ಹಂಗೆ ಇರ್ತೆ. ಕಾಲೇಜ್ ಡೇಸ್ ಅಲ್ಲಿ ಇರುವಾಗ ಸ್ಟಿಕ್ಕರ್ ಎಲ್ಲ ಇಡ್ತಿದ್ದೆ, ಇಡ್ತಿರ್ಲಿಲ್ಲ ಅಂತಿಲ್ಲ. ಸ್ಟಿಕ್ಕರ್ ಇಟ್ಟು ಅದ್ರ ಮೇಲೆ ಕುಂಕುಮ ಎಲ್ಲ ಇಡ್ತಿದ್ದೆ. ಆಗ ಒಂದಷ್ಟು ಅಧ್ಯಯನ ಮಾಡಕ್ ಶುರು ಮಾಡಿದೆ. ಯಾಕೆ ಕುಂಕುಮ ಇಡ್ತಾರೆ, ಯಾಕೆ ಬಳೆ ಹಾಕ್ತಾರೆ, ಯಾಕೆ ಸೀರೆ ಉಡ್ತಾರೆ, ಏನು ಇವತ್ತಿನ ಲೈಫ್ ಸ್ಟೈಲ್, ಯಾಕೆ ಹಿಂದೂ ಸಂಸ್ಕೃತಿನಲ್ಲಿ ಇಷ್ಟೆಲ್ಲ ಮೌಲ್ಯ ಇದೆ, ಇದನ್ನೆಲ್ಲ ತಿಳ್ಕೊಳಕ್ ಶುರು ಮಾಡಿದೆ. ಒಂದಷ್ಟು ಆಧ್ಯಾತ್ಮಿಕದ ಪ್ರಾಕ್ಟೀಸಸ್ ಗಳು ಪ್ರಾರಂಭ ಆಯ್ತು. ಇದ್ರ ಮೇಲೆ ಅಧ್ಯಯನ ಮಾಡೋಕ್ ಶುರು ಮಾಡ್ದಂಗೆ ಭ್ರೂ ಮಧ್ಯದಲ್ಲಿ ಕುಂಕುಮ ಇಡಬೇಕು. ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಕಳು ಕಂಪಲ್ಸರಿ ಹಿಂದೂ ಧರ್ಮದಲ್ಲಿ ಭ್ರೂ ಮಧ್ಯದಲ್ಲಿ ಅಂದ್ರೆ ಎರಡು ಹುಬ್ಬುಗಳ ನಡುವೆ ಇಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಸೊ ಅದಕ್ಕೆ ವೈಜ್ಞಾನಿಕ ಕಾರಣಗಳು ಇದೆ, ಆಧ್ಯಾತ್ಮಿಕ ಕಾರಣಗಳು ಕೂಡ ಇದೆ. ಸೊ ಅದನ್ನ ಯಾರನ್ನೂ ಮೆಚ್ಚೋಕೋಸ್ಕರ ಇಡಲ್ಲ ನಾನು, ನನಗೆ ಹೆಮ್ಮೆ ಇದೆ ಅನ್ನೋ ಕಾರಣಕ್ಕೆ ಇಡ್ತೀನಿ. ಅಂಡ್ ನನ್ನ ಮುಂದಿನ ಜನರೇಷನ್ ಅದನ್ನ ಫಾಲೋ ಮಾಡ್ಬೇಕು. ಇವತ್ತೆಲ್ಲ ಕಳೆದು ಹೋಗ್ತಿರೋ ಕಾಲದಲ್ಲಿ ನಾನ್ ಫಾಲೋ ಮಾಡಿದ್ರೆ ಮಾತ್ರ ಮುಂದಿನ ಜನರೇಷನ್ ಅದನ್ನ ಫಾಲೋ ಮಾಡುತ್ತೆ. ನನ್ನ ಮಕ್ಕಳು, ನನ್ನ ಅಕ್ಕ ತಂಗಿರೋ ಫಾಲೋ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಹೌದು ನಾನೇ ಮಾಡ್ಬೇಕಲ್ವಾ ಅಂತ ಅನ್ಸ್ತು. ನಾವು ಬರೀ ಭಾಷಣದಲ್ಲಿ ಹೇಳೋದಲ್ಲ, ನಾನ್ ಜೀವನದಲ್ಲಿ ಏನನ್ನ ಅಳವಡಿಸ್ಕೊಂಡಿದೀನಿ ಅಂದ್ರೆ ನಾನ್ ಏನನ್ನ ಫಾಲೋ ಮಾಡಕ್ ಸಾಧ್ಯ ಅದನ್ನ ಮಾತ್ರ ಭಾಷಣದಲ್ಲಿ ಹೇಳ್ತೀನಿ.